ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾ ಕ್ಲಬ್. ಫ್ರೆಂಡ್ಸ್, ನಾನಿವತ್ತು ಕೆಮಿಕಲ್ ಫ್ರೀ ಆಗಿರುವಂಥ ಬೆಲ್ಲನ ಇದು ಕೆಮಿಕಲ್ ಇದೆ ಇಲ್ಲ ಅಂತ ಹೇಗೆ ಕಂಡುಹಿಡಿಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಮತ್ತು ನಾನು ಬೆಲ್ಲದ ಚಾಯ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಈ ಚಾಯ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕುಡಿತಾ ಇದ್ದರೆ ಹಾಗೆ ಕುಡಿತಾನೇ ಇರಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟಿಗೆ ನಾನು ಒಂದು ಪ್ಯಾನ್ ತೆಗೆದುಕೊಂಡಿದ್ದೀನಿ. ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು 1 ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಇದು ಚಾಯ್ ಮಾಡ್ಕೊಳ್ಳೋಕ್ಕೆ. ಇವಾಗ ನಾವು ಕೆಮಿಕಲ್ ಇಲ್ಲದೆ ಇರುವಂಥ ಬೆಲ್ಲ, ಇದು ಗಾನ ಆಡಿಸ್ತಾರಲ್ಲ ಅಂಥಲ್ಲಿಂದೆ ತರಿಸಿರುವಂಥದ್ದು ಇದು. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೆಮಿಕಲ್ ಇರೋದಿಲ್ಲ ಫ್ರೆಂಡ್ಸ್, ಕೆಮಿಕಲ್ ಫ್ರೀ ಆಗಿರುತ್ತೆ. ಈ ಬೆಲ್ಲನ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಕುದಿಸೋದ್ರಿಂದ ಹಾಲು ಒಡೆಯೋದಿಲ್ಲ. ಹಾಲು ಒಡೆದೇ ಇದ್ದಾಗ ಇದು ಕೆಮಿಕಲ್ ಇಲ್ಲದೆ ಇರೋ ಬೆಲ್ಲ ಅಂತ ತಿಳ್ಕೊಬೇಕು ಫ್ರೆಂಡ್ಸ್. ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಟೀ ಪುಡಿ ಹಾಕ್ತಾಯಿದ್ದೀನಿ ಚಾಯ್ ಮಾಡೋಕ್ಕೆ ಅಂತ. ಫ್ರೆಂಡ್ಸ್, ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇದು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ನೀವು ಎಷ್ಟು ಕುದಿಸಿದ್ರೂ ಹಾಲು ಒಡೆಯೋದೇ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಇದು ಕೆಮಿಕಲ್ ಇಲ್ಲದೆ ಇರುವಂಥ ಬೆಲ್ಲ ಆಗಿರೋದ್ರಿಂದ ಹಾಲು ಒಡೆಯೋದೇ ಇಲ್ಲ. ನೀವು ಎಷ್ಟು ಬೇಕಾದರೂ ಕುದಿಸಿ, ಹಾಲು ಒಡೆಯೋದಿಲ್ಲ. ಅದೇ ಕೆಮಿಕಲ್ ಆಗಿರುವಂಥ ಬೆಲ್ಲ ಆಗಿದ್ದರೆ ಹಾಲು ಒಡೆದೋಗಿದೆ, ತಕ್ಷಣವೇ ಒಡೆದೋಗುತ್ತೆ ಕುದಿಬೇಕಾದ್ರೆ ಫ್ರೆಂಡ್ಸ್. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಹಾಲು ಹಾಗೇ ಇದೆ, ಒಡೆದೇ ಇಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದಿಸಿದ್ದೀನಿ, ಫುಲ್ ಕಲರ್ ಬಿಟ್ಕೊಂಡ್ಬಿಟ್ಟಿದೆ. ಕುಡಿಯೋಕಂದ್ರೆ ತುಂಬ ರುಚಿಯಾಗಿ ಬಂದಿರುತ್ತೆ ಫ್ರೆಂಡ್ಸ್. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಸಕ್ಕರೆ ಹಾಕಿರೋದಕ್ಕಿಂತ ಈ ಬೆಲ್ಲ ಹಾಕಿ ಕುಡಿಯೋದು ತುಂಬ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದಾಗಿದೆ, ಇದು ಸೋಸ್ಕೊಂಡು ಬಿಡೋಣ. ಮತ್ತು ಫ್ರೆಂಡ್ಸ್, ಬೆಲ್ಲದಲ್ಲಿ ಕೆಮಿಕಲ್ ಇದೆ ಇಲ್ಲ ಅಂತ ಎಷ್ಟು ಬೇಗ ಕಂಡುಹಿಡಿಬೋದಲ್ವಾ ಫ್ರೆಂಡ್ಸ್. ಈ ವಿಡಿಯೋನ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿದೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.